ಬ್ರಹ್ಮಾವರ ವಿದ್ಯಾಲಕ್ಷ್ಮಿ ಸಮೂಹ ಶಿಕ್ಷಣ ಸಂಸ್ಥೆಯ ವಾರ್ಷಿಕೋತ್ಸವ ಮತ್ತು ಫ್ಯಾಷನ್ ಶೋ ಕಾರ್ಯಕ್ರಮವು ಬ್ರಹ್ಮಾವರ ಮದರ್ ಪ್ಯಾಲೇಸ್ ಸಭಾಂಗಣದಲ್ಲಿ ಅದ್ದೂರಿಯಾಗಿ ನಡೆಯಿತು. ಕಾಲೇಜಿನ ವಾರ್ಷಿಕೋತ್ಸವದ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಫ್ಯಾಷನ್ ಶೋ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳು ನಡೆಸಿಕೊಟ್ರು. ವಿದ್ಯಾರ್ಥಿಗಳು ನವಬಗೆಯ ದಿರಿಸುಗಳನ್ನು ತೊಟ್ಟು ಸಂಭ್ರಮಿಸಿದ್ರು. ಆಕರ್ಷಕ ಉಡುಗೆ ತೊಡುಗೆಗಳು ಎಲ್ಲರ ಗಮನವನ್ನು ಸೆಳೆಯಿತು. ಫ್ಯಾಷನ್ ಡಿಸೈನಿಂಗ್ ವಿದ್ಯಾರ್ಥಿಗಳು ತಾವು ತಯಾರಿಸಿದ ಉಡುಗೆಗಳನ್ನು ರ್ಯಾಂಪ್ನಲ್ಲಿ ಪ್ರದರ್ಶಿಸುವುದರ ಮೂಲಕ ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಿದರು. ಕೋಸ್ಟಲ್ವುಡ್ನ ಪ್ರಸಿದ್ಧ ನಟ ಅರವಿಂದ ಬೋಳಾರ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿ, ಗಂಡು ಕಲಿಯುವುದು ಜಾಸ್ತಿ, ಹೆಣ್ಣು ನಲಿಯುವುದು ಜಾಸ್ತಿ ಎನ್ನುವ ನಾಳ್ನುಡಿ ಇದೆ, ಅದಕ್ಕೆ ಅಪವಾದ ಎನ್ನುವಂತೆ ಇಂದು ಮಹಿಳೆಯರು ಕ್ರೀಡೆ, ಸಾಮಾಜಿಕ, ರಾಜಕೀಯ, ಸಾಂಸ್ಕೃತಿಕ, ಶೈಕ್ಷಣಿಕ ರಂಗ ಸೇರಿದಂತೆ ಎಲ್ಲಾ ರಂಗಗಳಲ್ಲೂ ಮುಂದೆ ಇದ್ದಾರೆ. ಇದು ಸಾಮಾಜಿಕ ಬೆಳವಣಿಗೆಗೆ ಮುಖ್ಯ ಕಾರಣವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಇಲ್ಲಿ ಶಿಸ್ತೇನು ಎಲ್ಲವನ್ನು ನೋಡಿದಾಗ ನಿಜವಾಗ್ಲೂ ಒಳ್ಳೆ ವಿದ್ಯಾಸಂಸ್ಥೆ. ನಾವು ಬೇರೆ ಬೇರೆ ವಿದ್ಯಾಸಂಸ್ಥೆಗಳಿಗೆ ಹೋಗಿರ್ಬೋದು, ಆದರೂ ಬ್ರಹ್ಮಾವರದ ನಮ್ಮ ತುಂಬ ಪ್ರತಿಯೊಂದು ವಿದ್ಯೆಯಲ್ಲೂ ಎತ್ತಿದ ಕೈ ಅಂತ ಹೇಳ್ಬೋದು. ಯಾಕೆಂತ ಹೇಳಿದರೆ ನಾನು ಇದರ ಡೈರೆಕ್ಟರ್ ಹತ್ರ ಮಾತಾಡುವಾಗ ವಿಷಯಗಳೆಲ್ಲ ತಿಳಿಯಿತು. ಯಾಕೆಂತ ಹೇಳಿದರೆ ಇಲ್ಲಿಗೆ ಬ್ರಹ್ಮಾವರದವ್ರದ್ದು ಮಾತ್ರವಲ್ಲ, ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದ ವಿದ್ಯಾರ್ಥಿಗಳು ಇಲ್ಲಿದ್ದಾರೆ. ಹಾಗಾಗಿ ಈ ವಿದ್ಯಾಸಂಸ್ಥೆ ಒಳ್ಳೆ ವಿದ್ಯಾಸಂಸ್ಥೆ. ಇಲ್ಲಿ ಕಲಿತವರಿಗೆ ಅವರಿಗೆ ಉದ್ಯೋಗ ಇಲ್ಲ ಅಂತ ಆಗಲಿಕ್ಕಿಲ್ಲ. ಖಂಡಿತವಾಗಿ ವಿದ್ಯಾಸಂಸ್ಥೆಯೇ ವಿದ್ಯೆ ಕೊಡ್ತದೆ ಎಂಬುದನ್ನು ನಾವು ಮೊದಲೇ ತಿಳಿದವರು. ಹಾಗೆ ವಿದ್ಯೆ ಮಾತ್ರವಲ್ಲ, ಅವನಿಗೆ ಅವನ ಅರ್ಹತೆಗೆ ತಕ್ಕ ವಿದ್ಯೆ ಕೂಡ ಹಾಗೂ ಕೆಲಸ ಕೂಡ ಖಂಡಿತವಾಗ್ಲೂ ಸಿಗ್ತದೆ. ಈ ಸಮಯದಲ್ಲಿ